ಪಾಕಿಸ್ತಾನಕ್ಕೆ ಮಗ್ಗಲ ಮುಳ್ಳಾಗಿದೆ ಬಲೂಚಿಸ್ತಾನ್. ಪಾಕ್ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ಮತ್ತೆ ದಾಳಿ ಮಾಡಿದೆ. ಮೇ 9ರ ದಾಳಿಯ ಹೊಣೆಯನ್ನ ಬಲೂಚ್ ಆರ್ಮಿ ಕ್ಲಿಯರ್ ಆಗಿ ಹೊತ್ಕೊಂಡಿದೆ. ಪಾಕ್ ಮಿಲಿಟರಿ ಬೆಂಗಾವಲು ಪಡೆಯ ಮೇಲಿನ ದಾಳಿಯನ್ನ ಬಿಎಲ್ಎ ಕ್ಲೈಮ್ ಮಾಡಿದೆ. ಈ ದಾಳಿಯಲ್ಲಿ 14 ಪಾಕಿಸ್ತಾನ ಮಿಲಿಟರಿ ಸಿಬ್ಬಂದಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿತ್ತು. ಬಿಎಲ್ಎ ದಾಳಿಯ ವಿಡಿಯೋವನ್ನ ಬಿಎಲ್ಎನೇ ರಿಲೀಸ್ ಮಾಡಿತ್ತು. ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿತ್ತು. ನಮಗೆ ಸ್ವಾತಂತ್ರ್ಯ ಕೊಡಿ ಅಂತ ಹೇಳ್ತಾ ಇರೋದು ಬಿಎಲ್ಎ. ಅವ್ರಿಗಲ್ಲಿ ಬೇಸಿಕ್ ಫೆಸಿಲಿಟೀಸ್ ಕೂಡ ಕೊಡ್ತಾ ಇಲ್ಲ ಪಾಕಿಸ್ತಾನ. ಪಂಜಾಬ್ ಪ್ರಾಂತ್ಯಕ್ಕೆ ಮಾತ್ರ ಹೆಚ್ಚಿನ ಎಲ್ಲ ಫೆಸಿಲಿಟೀಸ್ ಹೋಗುತ್ತೆ. ಆದ್ರೆ ಅಲ್ಲಿ ಬಲೂಚ್ ಜನರಿಗೆ ಏನು ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಆಕ್ರೋಶ ಅಲ್ಲಿ ಉಕ್ಕಿ ಹರಿದಿದೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಬಂಡುಕೋರರಲ್ಲ, ಅವರು ಸ್ವಾತಂತ್ರ್ಯ ಹೋರಾಟಗಾರರು ಪಾಕಿಸ್ತಾನ ಆರ್ಮಿಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಮಗ್ಗಲ ಮುಳ್ಳು ಬಲೂಚ್ ಪಾಕ್ಗೆ. ಸೊ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಬಿಡುಗಡೆ ಮಾಡಿರ್ತಕ್ಕಂಥ ವಿಡಿಯೋ ಇದು. ಅವ್ರು ಹೇಗೆ ಕಾರ್ಯಾಚರಣೆ ಮಾಡ್ತಾರೆ ಅನ್ನೋದನ್ನ ಹಕ್ಕಲ್ ಅಂದ್ರೆ ಅವರ ಮಾಧ್ಯಮ ಮುಖವಾಣಿ, ಅದು ನ್ಯೂಸ್ ಏಜೆನ್ಸಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ನ್ಯೂಸ್ ಏಜೆನ್ಸಿ ಅದು. ಸೊ ಹಾಗಾಗಿ ಅದ್ರ ಮುಖಾಂತರ ಅವರು ವಿಡಿಯೋಗಳನ್ನ ರಿಲೀಸ್ ಮಾಡ್ತಾರೆ. ಇದು ಬಲೂಚ್ ಲಿಬರೇಷನ್ ಆರ್ಮಿ ರಿಲೀಸ್ ಮಾಡಿರುವಂತಹ ವಿಡಿಯೋ. ಅಪ್ಡೇಟ್ ಪಡ್ಕೊಳ್ಳೋಣ ರಂಜಿತ್ ಮುಖಾಂತರ. ರಂಜಿತ್, ಬಲೂಚಿಸ್ತಾನ್ ಈ ಇಡೀ ಜಿಯೋಪಾಲಿಟಿಕ್ಸ್ ನ ಏನು ಸಂದರ್ಭ ಇದೆ, ಇಲ್ಲಿ ಬಹಳ ಕೀ ಫ್ಯಾಕ್ಟರ್ ಅಂದ್ರೆ ಬಹಳ ಮಹತ್ವದ ಪಾತ್ರ ವಹಿಸ್ತಾ ಇರೋದು ಅಂತಂದ್ರೆ ಬಿಎಲ್ಎ, ಬಲೂಚ್ ಲಿಬರೇಷನ್ ಆರ್ಮಿ. ಬಲೂಚಿಸ್ತಾನ ಸ್ವಾತಂತ್ರ್ಯ ಹೋರಾಟ ಇದೆಯಲ್ಲ, ಅದು ಈ ಇಡೀ ಏಷ್ಯಾದ, ಸೌತ್ ಏಷ್ಯಾದ ಜಿಯೋಪಾಲಿಟಿಕ್ಸ್ಗೆ ಒಂದು ಹೊಸ ಟರ್ನಿಂಗ್ ಅನ್ನ ಕೊಡ್ತಾ ಇರುವಂತದ್ದು. ನಮಗ್ ಗೊತ್ತಿದೆ ರಂಜಿತ್, ಗ್ವಾದಾರ್ ಏರ್ಪೋರ್ಟ್ ಎಷ್ಟು ಮುಖ್ಯ ಮತ್ತು ಗ್ವಾದಾರ್ ಬಂದರು ಎಸ್ಪೆಷಲಿ ವಾಣಿಜ್ಯ ಚಟುವಟಿಕೆಗಳಿಂದಾಗಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಅದರ ಮೇಲೆ ಹೋಲ್ಡ್ ಸಾಧಿಸೋದಕ್ಕೆ ಪಾಕಿಸ್ತಾನ, ಭಾರತ, ಚೈನಾ ಮೂರೂ ಕೂಡ ಎಷ್ಟು ಅನಿವಾರ್ಯತೆ ಇದೆ ಈ ಮೂರು ದೇಶಗಳಿಗೂ ಅದು ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ. ಕನ್ಸಿಡರಿಂಗ್ ಆಲ್ ದೀಸ್ ಫ್ಯಾಕ್ಟರ್ಸ್ ರಂಜಿತ್, ಬಲೂಚಿಸ್ತಾನದಲ್ಲಿ ಏನ್ ನಡೀತಾ ಇದೆ ಸದ್ಯ, ಅದು ಪಾಕಿಸ್ತಾನದ ಮೇಲೆ ಬೀರಿರ್ತಕ್ಕಂಥ ಪ್ರಭಾವ ಏನು ಬಲೂಚ್ ಹೋರಾಟ ರಂಜಿತ್? ಶ್ರೀಲಕ್ಷ್ಮಿ, ನೋಡಿ, ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಮಾಡುತ್ತಿರುವಂತಹ ಹೋರಾಟ ಈಗ ನಿರ್ಣಾಯಕ ಹಂತವನ್ನ ತಲುಪಿದ ಹಾಗೆ ಕಾಣ್ತಾ ಇದೆ. ಪಾಕಿಸ್ತಾನವನ್ನ ಬಿಟ್ಟು ಬಿಡದೆ ಕಾಡ್ತಾ ಇರುವಂತಹ ಈ ಬಲೂಚಿ ಹೋರಾಟಗಾರರು ತಮಗೆ ಪ್ರತ್ಯೇಕವಾದಂತಹ ಮಾನ್ಯತೆಯನ್ನ ಕೊಡಬೇಕು ಅಂತ ಹೇಳಿ ಪ್ರಾಥಮಿಕವಾದಂತ ಅವರ ಬೇಡಿಕೆ ಇದು. ಇದನ್ನ ಇಟ್ಟುಕೊಂಡು ಹೋರಾಟ ಈಗ ಹಿಂಸಾತ್ಮಕ ರೂಪವನ್ನ ಪಡೆದುಕೊಂಡು ಅದು ಪಾಕಿಸ್ತಾನದ ಸೇನೆಯ ಮೇಲೆ ಏಕಾಏಕಿ ನೇರ ಅಟ್ಯಾಕ್ ಗಳನ್ನ ಮಾಡ್ತಾ ಬಲೂಚಿ ಆರ್ಮಿ ಯುದ್ಧ ತಂತ್ರಗಳ ಮೂಲಕ ಅವರನ್ನ ಹೊಡೆದು ಹಾಕ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮೊನ್ನೆ 14 ಜನ ಪಾಕಿಸ್ತಾನದ ಯೋಧರನ್ನ, ಅವರ ಬೆಂಗಾವಲು ವಾಹನವನ್ನ ಹೊಡೆದು ಹಾಕಿತ್ತು ಬಲೂಚಿಸ್ತಾನದ ಆರ್ಮಿ, ಬಲೂಚಿ ಲಿಬರೇಷನ್ ಆರ್ಮಿ ಹೊಡೆದಾಗಿತ್ತು. ಈಗ ಅದರ ವಿಡಿಯೋವನ್ನ ಬಿಡುಗಡೆ ಮಾಡಿದೆ. ಅವರ ನೇರವಾದ ವಿಚಾರ ಒಂದೇ, ಬಲೂಚಿ ಸ್ವತಂತ್ರವಾಗಬೇಕು ಅನ್ನೋದು ಅವರ ನೇರವಾದ ವಿಚಾರ. ಈ ಪಾಕಿಸ್ತಾನ ಮತ್ತು ಭಾರತ ನಡುವಿನ ಯುದ್ಧೋನ್ಮಾದದಲ್ಲೂ ಕೂಡ ಅವರು ಪಾಕಿಸ್ತಾನವನ್ನ ಕಡಾಖಂಡಿತವಾಗಿ ಖಂಡಿಸಿದ್ರು. ಭಾರತದ ಜೊತೆಗೆ ಅವರೊಂದು ರೀತಿಯಲ್ಲಿ ಆತ್ಮಸ್ಥೈರ್ಯ ಅನ್ನೋ ರೀತಿಯಲ್ಲಿ ಆತ್ಮಸ್ಥೈರ್ಯ ತುಂಬಿದ ಹಾಗೆ ಅವರ ನಡವಳಿಕೆಗಳೆಲ್ಲವೂ ಕೂಡ ಇತ್ತು. ಬಲೂಚಿಗೆ ಸ್ವಾತಂತ್ರ್ಯ ಕೊಡೋವರೆಗೂ ಕೂಡ ಪಾಕಿಸ್ತಾನಕ್ಕೆ ಅದು ಬಿಟ್ಟು ಬಿಡದೆ ಕಾಡುತ್ತೆ ಬಲೂಚಿ ಲಿಬರೇಷನ್ ಆರ್ಮಿ. ಅವರು ಯಾವುದಕ್ಕೂ ಕೂಡ ರೆಡಿ ಇರ್ತಾರೆ, ಸಾಯೋದಕ್ಕೂ ಕೂಡ ರೆಡಿ ಇರ್ತಾರೆ, ಸಾಯಿಸೋದಕ್ಕೂ ಕೂಡ ರೆಡಿ ಇರ್ತಾರೆ. ಅಷ್ಟು ಗಟ್ಟಿ ಹೋರಾಟ ಇದು. ಬಹುಶಃ ದಕ್ಷಿಣ ಏಷ್ಯನ್ ರಾಷ್ಟ್ರಗಳಲ್ಲಿ ಮಾಡ್ತಾ ಇರುವಂತಹ ಹಿಂಸಾತ್ಮಕ ಹೋರಾಟ ಇದೆಯಲ್ಲ, ಬಹುಶಃ ಇವರ ಹೋರಾಟ ಒಂದು ಬೇರೆ ರೀತಿಯಾಗಿ ಕಂಡು ಬರ್ತಾ ಇದೆ ಪಾಕಿಸ್ತಾನದಲ್ಲಿ. ಸದ್ಯಕ್ಕೆ ಮಗ್ಗಲು ಮುಳ್ಳಾಗಿ ಕಾಡ್ತಾ ಇರುವಂತಹ ಬಲೂಚಿಸ್ತಾನವನ್ನ ಹೇಗೆ ಇವರು ತಣ್ಣಗೊಳಿಸ್ತಾರೆ ಪಾಕಿಸ್ತಾನ ಅನ್ನೋದು ಭಾರಿ ಕುತೂಹಲ ಇದೆ. ಅದರ ನಡುವೆ ಇಷ್ಟೆಲ್ಲ ತನ್ನ ಆಂತರಿಕವಾದಂತಹ ಬೇಗುದಿಗಳಿದ್ರು, ಆಂತರಿಕವಾದಂತಹ ಗೊಂದಲಗಳು, ಹೋರಾಟಗಳು ಅದೆಲ್ಲವೂ ಕೂಡ ತನ್ನ ದೇಶದಲ್ಲಿದ್ರೂ ಕೂಡ ಭಾರತದ ಮೇಲೆ ಮಾತ್ರ ಇದು ಕತ್ತಿ ಮಸಿತಾ ಇರೋದು ಹೊಸತಾಗಿ ಏನು ಉಳಿದಿಲ್ಲ. ಆದ್ರೆ ಭಾರತ ಹೇಗೆಲ್ಲ ಯಾವ ಸಮಯಕ್ಕೆ ತಿರುಗೇಟು ಕೊಡಬೇಕು, ಹೇಗೆಲ್ಲ ಅದಕ್ಕೆ ಪ್ರತಿರೋಧವನ್ನು ಒಡ್ಡುತ್ತಾನೆ ಇದೆ. ಅದರಂತೆ ಬಲೂಚಿಸ್ತಾನಿಗಳ ಹೋರಾಟವೂ ಕೂಡ ಈಗ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಇತ್ತೀಚೆಗೆ ರೈಲನ್ನ ಬಲೂಚಿ ಹೋರಾಟಗಾರರು ಹೈಜಾಕ್ ಮಾಡಿದ್ರು, ಅದು ಕೂಡ ನಿಮ್ಗೆ ಗೊತ್ತಿರುವಂತ ವಿಚಾರ. ಅಲ್ಲೂ ಕೂಡ ಪಾಕಿಸ್ತಾನದ ಸೈನಿಕರ ನರಮೇದಾಗಿತ್ತು. ಅದಾದ ನಂತರ 14 ಜನ ಯೋಧರನ್ನ ಇವರು ಕೊಂದು ಹಾಕಿದ್ರು. ಈಗ ಮುಂದುವರೆದು ಇವರ ಕಾರ್ಯಾಚರಣೆ ಅದು ನಡೀತಾನೆ ಹೋಗುತ್ತೆ. ಅದು ಪಾಕಿಸ್ತಾನಕ್ಕಂತೂ ಮಗ್ಗಲ ಮುಳ್ಳಾಗಿ ಕಾಡ್ತಾ ಇದೆ ಬಿಎಲ್ಎ ಆರ್ಮಿ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ. ಪಾಕಿಸ್ತಾನಕ್ಕೆ ಮಗ್ಗಲ ಮುಳ್ಳಾಗಿದೆ ಬಲೂಚಿಸ್ತಾನ್. ಪಾಕ್ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ಮತ್ತೆ ದಾಳಿ ಮಾಡಿದೆ. ಮೇ 9ರ ದಾಳಿಯ ಹೊಣೆಯನ್ನ ಬಲೂಚ್ ಆರ್ಮಿ ಕ್ಲಿಯರ್ ಆಗಿ ಹೊತ್ಕೊಂಡಿದೆ.
ಪಾಕ್ ಮಿಲಿಟರಿ ಬೆಂಗಾವಲು ಪಡೆಯ ಮೇಲಿನ ದಾಳಿಯನ್ನ ಬಿಎಲ್ಎ ಕ್ಲೈಮ್ ಮಾಡಿದೆ. ಈ ದಾಳಿಯಲ್ಲಿ 14 ಪಾಕಿಸ್ತಾನ ಮಿಲಿಟರಿ ಸಿಬ್ಬಂದಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿತ್ತು. ಬಿಎಲ್ಎ ದಾಳಿಯ ವಿಡಿಯೋವನ್ನ ಬಿಎಲ್ಎನೇ ರಿಲೀಸ್ ಮಾಡಿತ್ತು. ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿತು. ನಮಗೆ ಸ್ವಾತಂತ್ರ್ಯ ಕೊಡಿ ಅಂತ ಹೇಳ್ತಾ ಇರೋದು ಬಿಎಲ್ಎ. ಅವ್ರದಲ್ಲಿ ಬೇಸಿಕ್ ಫೆಸಿಲಿಟೀಸ್ ಕೂಡ ಕೊಡ್ತಾ ಇಲ್ಲ ಪಾಕಿಸ್ತಾನ. ಪಂಜಾಬ್ ಪ್ರಾಂತ್ಯಕ್ಕೆ ಮಾತ್ರ ಹೆಚ್ಚಿನ ಎಲ್ಲ ಫೆಸಿಲಿಟೀಸ್ ಹೋಗುತ್ತೆ. ಆದ್ರೆ ಅಲ್ಲಿ ಬಲೂಚ್ ಜನರಿಗೆ ಏನು ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಆಕ್ರೋಶ ಅಲ್ಲಿ ಉಕ್ಕಿ ಹರಿದಿದೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಬಂಡುಕೋರರಲ್ಲ, ಅವರು ಸ್ವಾತಂತ್ರ್ಯ ಹೋರಾಟಗಾರರು ಪಾಕಿಸ್ತಾನ ಆರ್ಮಿಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಮಗ್ಗಲ ಮುಳ್ಳು ಬಲೂಚ್ ಪಾಕ್ಗೆ. ಸೊ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಬಿಡುಗಡೆ ಮಾಡಿರ್ತಕ್ಕಂಥ ವಿಡಿಯೋ ಇದು. ಅವ್ರು ಹೇಗೆ ಕಾರ್ಯಾಚರಣೆ ಮಾಡ್ತಾರೆ ಅನ್ನೋದನ್ನ ಹಕ್ಕಲ್ ಅಂದ್ರೆ ಅವರ ಮಾಧ್ಯಮ ಮುಖವಾಣಿ, ಅದು ನ್ಯೂಸ್ ಏಜೆನ್ಸಿ ಬಲೂಚ್ದು, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ನ್ಯೂಸ್ ಏಜೆನ್ಸಿ ಅದು. ಸೊ ಹಾಗಾಗಿ ಅದ್ರ ಮುಖಾಂತರ ಅವರು ವಿಡಿಯೋಗಳನ್ನ ರಿಲೀಸ್ ಮಾಡ್ತಾರೆ. ಇದು ಬಲೂಚ್ ಲಿಬರೇಷನ್ ಆರ್ಮಿ ರಿಲೀಸ್ ಮಾಡಿರುವಂತಹ ವಿಡಿಯೋ. ಅಪ್ಡೇಟ್ ಪಡ್ಕೊಳ್ಳೋಣ ರಂಜಿತ್ ಮುಖಾಂತರ. ರಂಜಿತ್, ಬಲೂಚಿಸ್ತಾನ್ ಈ ಇಡೀ ಜಿಯೋ ಪಾಲಿಟಿಕ್ಸ್ ನ ಏನು ಸಂದರ್ಭ ಇದೆ, ಇಲ್ಲಿ ಬಹಳ ಕೀ ಫ್ಯಾಕ್ಟರ್ ಅಂದ್ರೆ ಬಹಳ ಮಹತ್ವದ ಪಾತ್ರ ವಹಿಸ್ತಾ ಇರೋದು ಅಂತಂದ್ರೆ ಬಿಎಲ್ಎ, ಬಲೂಚ್ ಲಿಬರೇಷನ್ ಆರ್ಮಿ. ಬಲೂಚಿಸ್ತಾನ ಸ್ವಾತಂತ್ರ್ಯ ಹೋರಾಟ ಇದೆಯಲ್ಲ, ಅದು ಈ ಇಡೀ ಏಷ್ಯಾದ, ಸೌತ್ ಏಷ್ಯಾದ ಜಿಯೋ ಪಾಲಿಟಿಕ್ಸ್ಗೆ ಒಂದು ಹೊಸ ಟರ್ನಿಂಗ್ ಅನ್ನ ಕೊಡ್ತಾ ಇರುವಂತದ್ದು. ನಮಗ್ ಗೊತ್ತಿದೆ ರಂಜಿತ್, ಗ್ವಾದಾರ್ ಏರ್ಪೋರ್ಟ್ ಎಷ್ಟು ಮುಖ್ಯ ಮತ್ತು ಗ್ವಾದಾರ್ ಬಂದರು ಎಸ್ಪೆಷಲಿ ವಾಣಿಜ್ಯ ಚಟುವಟಿಕೆಗಳಿಂದಾಗಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಅದರ ಮೇಲೆ ಹೋಲ್ಡ್ ಸಾಧಿಸೋದಕ್ಕೆ ಪಾಕಿಸ್ತಾನ, ಭಾರತ, ಚೈನಾ ಮೂರೂ ಕೂಡ ಎಷ್ಟು ಅನಿವಾರ್ಯತೆ ಇದೆ ಈ ಮೂರು ದೇಶಗಳಿಗೂ ಅದು ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ. ಕನ್ಸಿಡರಿಂಗ್ ಆಲ್ ದೀಸ್ ಫ್ಯಾಕ್ಟರ್ಸ್ ರಂಜಿತ್, ಬಲೂಚಿಸ್ತಾನದಲ್ಲಿ ಏನ್ ನಡೀತಾ ಇದೆ ಸದ್ಯ, ಅದು ಪಾಕಿಸ್ತಾನದ ಮೇಲೆ ಬೀರಿರ್ತಕ್ಕಂಥ ಪ್ರಭಾವ ಏನು ಬಲೂಚ್ ಹೋರಾಟ ರಂಜಿತ್? ಶ್ರೀಲಕ್ಷ್ಮಿ ನೋಡಿ, ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಮಾಡುತ್ತಿರುವಂತಹ ಹೋರಾಟ ಈಗ ನಿರ್ಣಾಯಕ ಹಂತವನ್ನ ತಲುಪಿದ ಹಾಗೆ ಕಾಣ್ತಾ ಇದೆ. ಪಾಕಿಸ್ತಾನವನ್ನ ಬಿಟ್ಟು ಬಿಡದೆ ಕಾಡ್ತಾ ಇರುವಂತಹ ಈ ಬಲೂಚಿ ಹೋರಾಟಗಾರರು ತಮಗೆ ಪ್ರತ್ಯೇಕವಾದಂತಹ ಮಾನ್ಯತೆಯನ್ನ ಕೊಡಬೇಕು ಅಂತ ಹೇಳಿ ಪ್ರಾಥಮಿಕವಾದಂತಹ ಅವರ ಬೇಡಿಕೆ ಇದು. ಇದನ್ನ ಇಟ್ಟುಕೊಂಡು ಹೋರಾಟ ಈಗ ಹಿಂಸಾತ್ಮಕ ರೂಪವನ್ನ ಪಡೆದುಕೊಂಡು ಅದು ಪಾಕಿಸ್ತಾನದ ಸೇನೆಯ ಮೇಲೆ ಏಕಾಏಕಿ ನೇರ ಅಟ್ಯಾಕ್ಗಳನ್ನ ಮಾಡ್ತಾ ಬಲೂಚಿ ಆರ್ಮಿ ಯುದ್ಧ ತಂತ್ರಗಳ ಮೂಲಕ ಅವರನ್ನ ಹೊಡೆದು ಹಾಕ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮೊನ್ನೆ 14 ಜನ ಪಾಕಿಸ್ತಾನದ ಯೋಧರನ್ನ, ಅವರ ಬೆಂಗಾವಲು ವಾಹನವನ್ನ ಹೊಡೆದು ಹಾಕಿತ್ತು ಬಲೂಚಿಸ್ತಾನದ ಆರ್ಮಿ, ಬಲೂಚಿ ಲಿಬರೇಷನ್ ಆರ್ಮಿ ಹೊಡೆದಾಗಿತ್ತು. ಈಗ ಅದರ ವಿಡಿಯೋವನ್ನ ಬಿಡುಗಡೆ ಮಾಡಿದೆ. ಅವರ ನೇರವಾದ ವಿಚಾರ ಒಂದೇ, ಬಲೂಚಿ ಸ್ವತಂತ್ರವಾಗಬೇಕು ಅನ್ನೋದು ಅವರ ನೇರವಾದ ವಿಚಾರ. ಈ ಪಾಕಿಸ್ತಾನ ಮತ್ತು ಭಾರತ ನಡುವಿನ ಯುದ್ಧೋನ್ಮಾದದಲ್ಲೂ ಕೂಡ ಅವರು ಪಾಕಿಸ್ತಾನವನ್ನ ಕಡಾಖಂಡಿತವಾಗಿ ಖಂಡಿಸಿದ್ರು. ಭಾರತದ ಜೊತೆಗೆ ಅವರೊಂದು ರೀತಿಯಲ್ಲಿ ಆತ್ಮಸ್ಥೈರ್ಯ ಅನ್ನೋ ರೀತಿಯಲ್ಲಿ ಆತ್ಮಸ್ಥೈರ್ಯ ತುಂಬಿದ ಹಾಗೆ ಅವರ ನಡವಳಿಕೆಗಳೆಲ್ಲವೂ ಕೂಡ ಇತ್ತು. ಬಲೂಚಿಗೆ ಸ್ವಾತಂತ್ರ್ಯ ಕೊಡೋವರೆಗೂ ಕೂಡ ಪಾಕಿಸ್ತಾನಕ್ಕೆ ಅದು ಬಿಟ್ಟು ಬಿಡದೆ ಕಾಡುತ್ತೆ ಬಲೂಚಿ ಲಿಬರೇಷನ್ ಆರ್ಮಿ. ಅವರು ಯಾವುದಕ್ಕೂ ಕೂಡ ರೆಡಿ ಇರ್ತಾರೆ, ಸಾಯೋದಕ್ಕೂ ಕೂಡ ರೆಡಿ ಇರ್ತಾರೆ, ಸಾಯಿಸೋದಕ್ಕೂ ಕೂಡ ರೆಡಿ ಇರ್ತಾರೆ. ಅಷ್ಟು ಗಟ್ಟಿ ಹೋರಾಟ ಇದು. ಬಹುಶಃ ದಕ್ಷಿಣ ಏಷ್ಯನ್ ರಾಷ್ಟ್ರಗಳಲ್ಲಿ ಮಾಡ್ತಾ ಇರುವಂತಹ ಹಿಂಸಾತ್ಮಕ ಹೋರಾಟ ಇದೆಯಲ್ಲ, ಬಹುಶಃ ಇವರ ಹೋರಾಟ ಒಂದು ಬೇರೆ ರೀತಿಯಾಗಿ ಕಂಡು ಬರ್ತಾ ಇದೆ ಪಾಕಿಸ್ತಾನದಲ್ಲಿ. ಸದ್ಯಕ್ಕೆ ಮಗ್ಗಲು ಮುಳ್ಳಾಗಿ ಕಾಡ್ತಾ ಇರುವಂತಹ ಬಲೂಚಿಸ್ತಾನವನ್ನ ಹೇಗೆ ಇವರು ತಂಡಗೊಳಿಸ್ತಾರೆ ಪಾಕಿಸ್ತಾನ ಅನ್ನೋದು ಭಾರಿ ಕುತೂಹಲ ಇದೆ. ಅದ್ರ ನಡುವೆ ಇಷ್ಟೆಲ್ಲ ತನ್ನ ಆಂತರಿಕವಾದಂತಹ ಬೇಗುದಿಗಳಿದ್ರು, ಆಂತರಿಕವಾದಂತಹ ಗೊಂದಲಗಳು, ಹೋರಾಟಗಳು ಅದೆಲ್ಲವೂ ಕೂಡ ತನ್ನ ದೇಶದಲ್ಲಿದ್ರೂ ಕೂಡ ಭಾರತದ ಮೇಲೆ ಮಾತ್ರ ಇದು ಕತ್ತಿ ಮಸಿತಾ ಇರೋದು ಹೊಸತಾಗಿ ಏನು ಉಳಿದಿಲ್ಲ. ಆದ್ರೆ ಭಾರತ ಹೇಗೆಲ್ಲ ಯಾವ ಸಮಯಕ್ಕೆ ಅದಕ್ಕೆ ತಿರುಗೇಟು ಕೊಡಬೇಕು, ಹೇಗೆಲ್ಲ ಅದಕ್ಕೆ ಪ್ರತಿರೋಧವನ್ನ ಒಡ್ಡುತ್ತಾನೆ ಇದೆ. ಅದರಂತೆ ಬಲೂಚಿಸ್ತಾನಿಗಳ ಹೋರಾಟವೂ ಕೂಡ ಈಗ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಇತ್ತೀಚೆಗೆ ರೈಲನ್ನ ಬಲೂಚಿ ಹೋರಾಟಗಾರರು ಹೈಜಾಕ್ ಮಾಡಿದ್ರು, ಅದು ಕೂಡ ನಿಮ್ಗೆ ಗೊತ್ತಿರುವಂತಹ ವಿಚಾರ. ಅಲ್ಲೂ ಕೂಡ ಪಾಕಿಸ್ತಾನದ ಸೈನಿಕರ ನರಮೇದಾಗಿತ್ತು. ಅದಾದ ನಂತರ 14 ಜನ ಯೋಧರನ್ನ ಇವರು ಕೊಂದು ಹಾಕಿದ್ರು. ಈಗ ಮುಂದುವರೆದು ಇವರ ಕಾರ್ಯಾಚರಣೆ ಅದು ನಡೀತಾನೆ ಹೋಗುತ್ತೆ. ಅದು ಪಾಕಿಸ್ತಾನಕ್ಕಂತೂ ಮಗ್ಗಲ ಮುಳ್ಳಾಗಿ ಕಾಡ್ತಾ ಇದೆ ಬಿಎಲ್ಎ ಆರ್ಮಿ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ.